ನೀವು ಕನ್ನಡ ಸಿನಿಮಾ ಪ್ರೇಮಿಗಳ ಅಥವಾ ಸ್ಯಾಂಡಲ್ವುಡ್ನ ಹೊಸ ಸ್ಟಾರ್ಗಳ ಬಗ್ಗೆ ನಿಮಗೆ ಕುತೂಹಲ ಇದೆಯಾ? ಹಾಗಾದರೆ ನಿಮಗೆ ನಮ್ಮ ಸ್ಯಾಂಡಲ್ವುಡ್ನ ಈ ಪ್ರತಿಭಾವಂತ ನಟಿ ಬಗ್ಗೆ ಗೊತ್ತೇ ಇರುತ್ತೆ ಅಥವಾ ಅವ್ರ ಬಗ್ಗೆ ಕೇಳಿರ್ತೀರ. ಹೆಸರು ರುಕ್ಮಿಣಿ ವಸಂತ್. ರುಕ್ಮಿಣಿ ವಸಂತ್ ಸದ್ಯಕ್ಕೆ ನಮ್ಮ ಹೃದಯದ ಫೇವ್ರೆಟ್ ಪ್ಯಾನ್ ಇಂಡಿಯಾ ಹೀರೋಯಿನ್. ಇವ್ರು ಆಗ್ತಾರ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಕ್ವೀನ್, ನಮಗಂತೂ ಯಾವುದೇ ಡೌಟ್ ಇಲ್ಲ. ಇದನ್ನು ಸುಮ್ಮನೆ ಯಾವುದೇ ಬೇಸ್ ಇಲ್ಲದೆ ಸುಮ್ಮನೆ ಫ್ಯಾನ್ ಬಾಯ್ ಅಂತ ಹೇಳ್ತಿಲ್ಲ. ಅವರ ಮುಂದಿನ ಸಿನಿಮಾ ಲೈನಪ್ಸ್ಗಳು ಹಾಗಿವೆ: ಕಾಂತಾರ, ಟಾಕ್ಸಿಕ್, ಪ್ರಶಾಂತ್ ನೀಲ್ ಮತ್ತು ಜೂನಿಯರ್ NTR ಅವರ ಡ್ರ್ಯಾಗನ್. ಎಲ್ಲ ದೊಡ್ಡ ಸಿನಿಮಾಗಳೇ ರೀ, ಅದು ಪ್ಯಾನ್ ಇಂಡಿಯಾ ಸಿನಿಮಾಗಳು. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋದಲ್ಲಿ ರುಕ್ಮಿಣಿ ವಸಂತ್ ಅವರ ಬ್ಯಾಕ್ಗ್ರೌಂಡ್, ಅವರ ಸಿನಿಮಾ ಜರ್ನಿ ಹಾಗೆ ಅವರ ಮುಂದಿನ ಸಿನಿಮಾಗಳ ಬಗ್ಗೆ ಮಾಹಿತಿ ಕೊಡ್ತಿದ್ದೀವಿ. ಪೂರ್ತಿ ವಿಡಿಯೋ ನೋಡಿ ರುಕ್ಮಿಣಿ ವಸಂತ್ ಅವರ ಮುಂದಿನ ಪ್ಯಾನ್ ಇಂಡಿಯಾ ಕ್ವೀನ್ ಆಗ್ತಾರಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫುಲ್ ಡೀಟೇಲ್ಸ್ಗೆ ಹೋಗೋದಕ್ಕಿಂತ ಮುಂಚೆ ನಮ್ಮದು ಒಂದು ರಿಕ್ವೆಸ್ಟ್. ಕಾಸ್ಟ್ಲಿದೇನಿಲ್ಲ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ತುಂಬ ಚೆನ್ನಾಗಿದೆ, ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ನೋಡ್ಬೋದು ಅನಿಸಿದ್ರೆ ನಮ್ಮ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ನಮಗೆ ಸಪೋರ್ಟ್ ಮಾಡಬೇಕು ಅನಿಸಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸ್ಕ್ರೀನ್ನ ಬಾಟಮ್ ರೈಟ್ ಕಾರ್ನರ್ನಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ ನೋಡಿ. ಸೊ ವಿಡಿಯೋನ ಶುರು ಮಾಡೋಣ. ಮೊದಲು ರುಕ್ಮಿಣಿ ವಸಂತ್ ಅವರ ಚೈಲ್ಡ್ಹುಡ್, ಫ್ಯಾಮಿಲಿ ಮತ್ತು ಅವರ ಎಜುಕೇಷನ್ ಬಗ್ಗೆ ಮಾತಾಡೋಣ. 1997 ಡಿಸೆಂಬರ್ 10ರಂದು ಬೆಂಗಳೂರಿನಲ್ಲಿ ಹುಟ್ಟಿದ ರುಕ್ಮಿಣಿ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನಿಂದ ಬಂದವರು. ಅವರ ಅಪ್ಪ ಕರ್ನಲ್ ವಸಂತ್ ವೇಣುಗೋಪಾಲ್. ಇವರು ಭಾರತದ ಸೈನ್ಯದಲ್ಲೇ ಕೂಡ ಅತ್ಯುನ್ನತ ಪದಕ ಅಶೋಕ ಚಕ್ರ ಪಡೆದ ಕರ್ನಾಟಕದ ಮೊದಲ ವ್ಯಕ್ತಿ. 2007ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಹುರಿಯಲ್ಲಿ ಭಯೋತ್ಪಾದಕರ ದಾಳಿ ನಡೆದ ಸಂದರ್ಭದಲ್ಲಿ ಕರ್ನಲ್ ವಸಂತ್ ವೇಣುಗೋಪಾಲ್ ಅವರು ವೀರಮರಣ ಹೊಂದಿದ್ರು. ಅಮ್ಮ ಸುಭಾಷಿಣಿ ವಸಂತ್ ಪ್ರಸಿದ್ಧ ಭರತನಾಟ್ಯ ನರ್ತಕಿ. ಇವರು ಯುದ್ಧ ವಿಧವೆಯರಿಗೆ ಸಹಾಯ ಮಾಡೋ ಫೌಂಡೇಶನ್ ಒಂದನ್ನು ಸ್ಥಾಪಿಸಿದ್ದಾರೆ. ಈ ಬ್ಯಾಕ್ಗ್ರೌಂಡ್ನಲ್ಲಿ ರುಕ್ಮಿಣಿಗೆ ದೇಶಭಕ್ತಿ ಮತ್ತು ಕಲೆ ಎರಡು ಮಿಕ್ಸ್ ಆಗಿ ಬಂದಿದೆ. ರುಕ್ಮಿಣಿ ವಸಂತ್ ಅವರ ಚೈಲ್ಡ್ಹುಡ್ ಬಗ್ಗೆ ಹೇಳೋದಾದರೆ, ಅವರು ಓದಿದ್ದು ಆರ್ಮಿ ಸ್ಕೂಲ್, A4 ಸ್ಕೂಲ್ ಆ್ಯಂಡ್ ಸೆಂಟರ್ ಆಫ್ ಲರ್ನಿಂಗಲ್ಲಿ. ನಂತರ ಲಂಡನ್ನಲ್ಲಿ ರಾಯಲ್ ಅಕಾಡೆಮಿ ಆಫ್ ಡ್ರಾಮ್ಯಾಟಿಕ್ ಆರ್ಟ್ ಅದೇ RADAಯಲ್ಲಿ ಆ್ಯಕ್ಟಿಂಗ್ ಡಿಗ್ರಿ ಮುಗಿಸಿದ್ದಾರೆ. ಒಂದು ವಿಷಯ ಏನಪ್ಪ ಅಂದರೆ, ಇವರು ಓದಿರೋದು ಜಗತ್ತಿನ ಟಾಪ್ ಆ್ಯಕ್ಟಿಂಗ್ ಸ್ಕೂಲ್ಗಳಲ್ಲಿ ಒಂದು. ಇಲ್ಲಿಂದ ಬಂದ ಕೌಶಲ್ಯ ಆಕೆಯ ಅಭಿನಯಕ್ಕೆ ಮ್ಯಾಜಿಕ್ ತುಂಬಿದೆ. ಮೊದಲು ಮಾಡಲಿಂಗ್ ಮತ್ತು ಥಿಯೇಟರ್ನಲ್ಲಿ ತಮ್ಮ ಕೆರಿಯರ್ ಸ್ಟಾರ್ಟ್ ಮಾಡಿದ ರುಕ್ಮಿಣಿ ವಸಂತ್ ಕ್ರಮೇಣ ಸಿನಿಮಾ ಕಡೆಗೆ ಟರ್ನ್ ತಗೊಂಡ್ರು. 2023ರಲ್ಲಿ ಸಪ್ತಸಾಗರದಾಚೆಯಲ್ಲೋ ಸಿನಿಮಾ ರಿಲೀಸ್ ಆದಾಗ ಪುಟ್ಟಿ ಅಂತಾನೆ ಕರ್ನಾಟಕದ ತುಂಬ ಜನಪ್ರಿಯತೆ ಪಡ್ಕೊಂಡಂಥ ನಟಿ ಇವರು. ಆ ಪಾತ್ರಕ್ಕೆ ಅಷ್ಟು ಜೀವ ತುಂಬಿದ್ರು ರುಕ್ಮಿಣಿ ವಸಂತ್. ಸಪ್ತಸಾಗರದಾಚೆಯಲ್ಲೋ ಸಿನಿಮಾ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಭಾಷೆಗಳಿಗೂ ಡಬ್ ಆಗಿ ಅಲ್ಲಿ ಕೂಡ ಸದ್ ಮಾಡಿತ್ತು. ಸಿನಿಮಾದ ಹೀರೋಯಿನ್ ಆಗಿದ್ದ ರುಕ್ಮಿಣಿ ವಸಂತ್ ಅವ್ರಿಗೂ ಸಪ್ತಸಾಗರದಾಚೆ ಎಲ್ಲೋ ಒಳ್ಳೆ ಜನಪ್ರಿಯತೆಯನ್ನೇ ತಂದುಕೊಟ್ಟಿತ್ತು. ಆದರೆ 2019ರಲ್ಲೇ ಬೀರ್ಬಲ್ ಸಿನಿಮಾ ಮೂಲಕ ನಾಯಕ ನಟಿಯಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ರು ರುಕ್ಮಿಣಿ. ಬೀರ್ಬಲ್ನಲ್ಲಿ ಜಾಹ್ನವಿಯಾಗಿ ಎಲ್ರಿಗೂ ಇಷ್ಟ ಆಗಿದ್ರು. ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾದಲ್ಲಿ ಪ್ರಿಯ ಆಗಿ ಫೇಮಸ್ ಆದರು. 2019ರಲ್ಲಿ ಕನ್ನಡದಲ್ಲಿ ಬೀರ್ಬಲ್ ರಿಲೀಸ್ ಆಗಿತ್ತು. ಅದೇ ವರ್ಷ ಅಕ್ಟೋಬರ್ನಲ್ಲಿ ಅಪ್ಸ್ಟಾರ್ಸ್ ಅನ್ನೋ ಹಿಂದಿ ಸಿನಿಮಾದಲ್ಲಿ ನಟಿಸೋ ಮೂಲಕ ಬಾಲಿವುಡ್ಗೂ ಎಂಟ್ರಿ ಕೊಡ್ತಾರೆ. ಅಪ್ಸ್ಟಾರ್ಸ್ ಸಿನಿಮಾ ಡೈರೆಕ್ಟ್ ಆಗಿ ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆಗಿತ್ತು. ಒಂದೇ ವರ್ಷದಲ್ಲಿ ಕನ್ನಡ ಮತ್ತು ಹಿಂದಿ ಎರಡು ಕಡೆ ಸಿನಿಮಾ ರಂಗಕ್ಕೂ ಎಂಟ್ರಿ. ಇದು ಸ್ಟ್ರಾಂಗ್ ಎಂಟ್ರಿನೇ. ನಂತರ 2020ರಲ್ಲಿ ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾ ಅನೌನ್ಸ್ ಆಯಿತು. ಆಮೇಲೆ ಕೋವಿಡ್ ಬಂತು. ಕೊನೆಗೂ ಸಿನಿಮಾ ಕಂಪ್ಲೀಟ್ ಆಗಿ ರಿಲೀಸ್ ಆಗಿದ್ದು 2023ರಲ್ಲಿ. ಒಂದೇ ವರ್ಷ ಸೈಡ್ A ಮತ್ತು ಸೈಡ್ B ಎರಡು ಭಾಗಗಳು ರಿಲೀಸ್ ಆದವು. ಇದು ರುಕ್ಮಿಣಿ ವಸಂತ್ ಅವರ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಆಯಿತು. 2023ರಲ್ಲಿ ಅವರ ಮತ್ತೊಂದು ಸಿನಿಮಾ ಬಾನದಾರಿಯಲ್ಲಿ ಕೂಡ ರಿಲೀಸ್ ಆಯಿತು. ಈ ಸಿನಿಮಾ ಕೇವಲ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿತ್ತು. ನಂತರ 2024ರಲ್ಲಿ ಎರಡು ಬ್ಲಾಕ್ ಬಸ್ಟರ್ ಸಿನಿಮಾಗಳಲ್ಲಿ ರುಕ್ಮಿಣಿ ವಸಂತ್ ನಾಯಕ ನಟಿಯಾಗಿ ನಟಿಸಿದ್ರು. ಒಂದು ಬಗೀರ, ಇನ್ನೊಂದು ಭೈರತಿ ರಣಗಲ್. ಎರಡು ಸಿನಿಮಾಗಳಲ್ಲೂ ಕೂಡ ಡಾಕ್ಟರ್ ಆಗಿ ರುಕ್ಮಿಣಿ ವಸಂತ್ ಅವರು ಕಾಣಿಸ್ಕೊಂಡಿದ್ರು. ಈ ಎರಡೂ ಸಿನಿಮಾಗಳು ಕೂಡ ಕನ್ನಡದಲ್ಲಿ ಮಾತ್ರ ಅಲ್ಲ, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ ಸೇರಿ 5 ಭಾಷೆಗಳಲ್ಲಿ ರಿಲೀಸ್ ಆಗಿದ್ವು. 2024ರಲ್ಲೇ ಅಪ್ಪುಡೋ ಇಪ್ಪುಡೋ ಎಪ್ಪುಡೋ ಸಿನಿಮಾ ಮೂಲಕ ಡೈರೆಕ್ಟ್ ತೆಲುಗು ಸಿನಿಮಾ ಮಾಡಿ ರುಕ್ಮಿಣಿ ವಸಂತ್ ತೆಲುಗು ಚಿತ್ರರಂಗಕ್ಕೂ ಎಂಟ್ರಿ ಕೊಡ್ತಾರೆ. ಈ ವರ್ಷ ಅಂದರೆ 2025ರಲ್ಲಿ ಅವರ ತಮಿಳು ಚಿತ್ರರಂಗಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಈಗಾಗಲೇ ತಮಿಳಿನಲ್ಲಿ ಅವರ AS ಮತ್ತು ಮದ್ರಾಸಿ ಸಿನಿಮಾಗಳು ರಿಲೀಸ್ ಆಗಿವೆ. AS ತಮಿಳ್ ಮತ್ತು ತೆಲುಗು ಭಾಷೆಗಳಲ್ಲಿ ರಿಲೀಸ್ ಆಗಿದ್ರೆ, ಮದ್ರಾಸಿ ಸಿನಿಮಾ ತಮಿಳು ಸೇರಿ 5 ಭಾಷೆಗಳಲ್ಲಿ ರಿಲೀಸ್ ಆಗಿತ್ತು. AS ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಿದವರು ಇಂಡಿಯನ್ ಸಿನಿಮಾದಲ್ಲೇ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ ವಿಜಯ್ ಸೇತುಪತಿ. ಮದ್ರಾಸಿ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಿದವರು ರೈಸಿಂಗ್ ಸ್ಟಾರ್ ಆಫ್ ತಮಿಳ್ ಸಿನಿಮಾ ಶಿವಕಾರ್ತಿಕೇಯ. ತಮಿಳಿನ ಈ ಎರಡು ದೊಡ್ಡ ಸ್ಟಾರ್ ನಟರ ಜೊತೆ ರುಕ್ಮಿಣಿ ವಸಂತ್ ಹೀರೋಯಿನ್ ಆಗಿ ಮಿಂಚಿದ್ದಾರೆ. ಇದಿಷ್ಟು ರುಕ್ಮಿಣಿ ವಸಂತ್ ಅವರ ಇದುವರೆಗೂ ಅಭಿನಯಿಸಿರುವಂಥ ಸಿನಿಮಾಗಳ ಲಿಸ್ಟ್. ಈ ಲಿಸ್ಟ್ನಲ್ಲಿ 5 ಪ್ಯಾನ್ ಇಂಡಿಯಾ ಸಿನಿಮಾಗಳು ಇವೆ.
ಒಟ್ಟು ರುಕ್ಮಿಣಿ ವಸಂತ್ ಅವರು ಇದುವರೆಗೂ ನಟಿಸಿರೋ 10 ಸಿನಿಮಾಗಳಲ್ಲಿ 5 ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾಗಳು. ಇಷ್ಟೇ ಅಲ್ಲ, ಇವರ ಲೈನಪ್ಸ್ನಲ್ಲಿರೋ ಮುಂದಿನ ಸಿನಿಮಾಗಳೆಲ್ಲ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾಗಳೇ. ಇದು ದೊಡ್ಡ ದೊಡ್ಡ ಹೆಸರಾಂತ ಬ್ಯಾನರ್ಗಳ ಜೊತೆ ಬರ್ತಿರೋ ದೊಡ್ಡ ದೊಡ್ಡ ಸ್ಟಾರ್ ನಟರ ಬಿಗ್ ಬಜೆಟ್ ಸಿನಿಮಾಗಳು. ರುಕ್ಮಿಣಿ ವಸಂತ್ ಅವರು ತಮ್ಮ ಮುಂದಿನ ಸಿನಿಮಾಗಳಲ್ಲಿ ನಾಯಕ ನಟಿಯಾಗಿ ಕಾಣಿಸ್ಕೊಳ್ತಿರೋ ಸಿನಿಮಾಗಳ ನಾಯಕ ನಟರು ಯಾರ್ಯಾರಂತ ಗೊತ್ತಾ? ಯಶ್, ರಿಷಬ್ ಶೆಟ್ಟಿ ಮತ್ತು ಜೂನಿಯರ್ NTR. ರುಕ್ಮಿಣಿ ವಸಂತ್ ಅವರ ಮುಂದಿನ ಸಿನಿಮಾ ಯಾವ್ಯಾವುದು ಅಂದರೆ, ಇದೇ ವರ್ಷ ಅಕ್ಟೋಬರ್ 2ಕ್ಕೆ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ. ಅದು ಯಾವ ಸಿನಿಮಾ ಅಂತ ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ನಾವು ಮಾತ್ರ ಅಲ್ಲ, ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಕಾಯ್ತಿರೋ ಸಿನಿಮಾ ಅದು. ಎಸ್, ಕಾಂತಾರ ಚಾಪ್ಟರ್ 1. ಕನಕವತಿಯಾಗಿ ರುಕ್ಮಿಣಿ ವಸಂತ್ ಅವರು ಕಾಂತಾರ ಸಿನಿಮಾದಲ್ಲಿ ನಟಿಸ್ತಿದ್ದಾರೆ. ಕಾಂತಾರ ಚಾಪ್ಟರ್ 1 ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ 2ಕ್ಕೆ ಪ್ರಪಂಚದಾದ್ಯಂತ ರಿಲೀಸ್ ಆಗ್ತಿದೆ ಅನ್ನೋ ಸುದ್ದಿ ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ಎಲ್ಲ ಕಡೆ ಈ ಸಿನಿಮಾ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೆಪ್ಟೆಂಬರ್ 20ಕ್ಕೆ ಸಿನಿಮಾ ಟ್ರೈಲರ್ ಬಿಡುಗಡೆ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಹೊಂಬಾಳೆ ಫಿಲಮ್ಸ್ ಅವರು ಈ ಸಿನಿಮಾನ ನಿರ್ಮಾಣ ಮಾಡ್ತಿದ್ದಾರೆ ಅಂದರೆ ಅದು ಖಂಡಿತ ರುಕ್ಮಿಣಿ ವಸಂತ್ ಅವ್ರಿಗೆ ಒಂದು ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾ ಆಗೋದ್ರಲ್ಲಿ ಡೌಟೇ ಇಲ್ಲ. ಇದರ ಜೊತೆ ಮುಂದಿನ ವರ್ಷ ಮತ್ತೊಂದು ದೊಡ್ಡ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ನಟಿಸ್ತಿದ್ದಾರೆ. ಆ ಸಿನಿಮಾದ ಹೆಸರು ಟಾಕ್ಸಿಕ್. ಈ ಸಿನಿಮಾ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಟಾಕ್ಸಿಕ್ ಮಾರ್ಚ್ 19, 2026 ಯುಗಾದಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಈ ಸಿನಿಮಾ ಕನ್ನಡ ಮತ್ತು ಇಂಗ್ಲಿಷ್ 2 ಭಾಷೆಗಳಲ್ಲೂ ಶೂಟ್ ಆಗ್ತಿದೆ. ಒಟ್ಟು 6 ಭಾಷೆಗಳಲ್ಲಿ ಟಾಕ್ಸಿಕ್ ಬರ್ಬೋದು ಅನ್ನೋ ಸುದ್ದಿ ಇದೆ. ಕನ್ನಡದ ಮತ್ತೊಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಆದ KVN ಪ್ರೊಡಕ್ಷನ್ಸ್ ಮತ್ತು ಯಶ್ ಅವರ ಮಾಸ್ಟರ್ ಮೈಂಡ್ ಕ್ರಿಯೇಷನ್ ಟಾಕ್ಸಿಕ್ ಸಿನಿಮಾದ ನಿರ್ಮಾಣವನ್ನು ಮಾಡ್ತಿದ್ದಾರೆ. ಇದು ಕೂಡ ರುಕ್ಮಿಣಿ ವಸಂತ್ ಅವ್ರಿಗೆ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕಾಂತಾರ ಹಾಗೂ ಟಾಕ್ಸಿಕ್ ಅಲ್ಲದೆ ಮತ್ತೊಂದು ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗೆ ರುಕ್ಮಿಣಿ ವಸಂತ್ ನಾಯಕ ನಟಿಯಾಗಿ ಕನ್ಫರ್ಮ್ ಆಗಿದ್ದಾರೆ. ಸ್ವತಃ ಸಿನಿಮಾದ ನಿರ್ಮಾಪಕ NV ಪ್ರಸಾದ್ ಅವರೇ ಈ ವಿಷಯನ ಕನ್ಫರ್ಮು ಮಾಡಿದ್ದಾರೆ. ಈ ಆಕ್ಷನ್ ಪ್ಯಾಕ್ ಸಿನಿಮಾ ಮೇಲೆ ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದು ಯಾವ ಸಿನಿಮಾ ಅಂದರೆ ಪ್ರಶಾಂತ್ ನೀಲ್ ಮತ್ತು ಜೂನಿಯರ್ NTR ಅವರ ಡ್ರ್ಯಾಗನ್. KGF ಮತ್ತು ಸಲಾರ್ ಸಿನಿಮಾಗಳ ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರ ಈ ಸಿನಿಮಾ ಕೂಡ ರುಕ್ಮಿಣಿ ವಸಂತ್ ಅವ್ರಿಗೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಇದು ರುಕ್ಮಿಣಿ ವಸಂತ್ ಅವರ 2ನೇ ತೆಲುಗು ಸಿನಿಮಾ ಕೂಡ. ಮೋಸ್ಟ್ ಅವೈಟಿಂಗ್ ಪ್ಯಾನ್ ಇಂಡಿಯಾ ಮೂವೀಸ್ ಅಂತ ಒಂದು ಲಿಸ್ಟ್ ಮಾಡಿದ್ರೆ ಆ ಲಿಸ್ಟ್ನಲ್ಲಿ ರುಕ್ಮಿಣಿ ವಸಂತ್ ಅವರು ನಟಿಸ್ತಿರೋ ಈ ಎಲ್ಲ ಸಿನಿಮಾಗಳು ಕೂಡ ಬರ್ತವೆ. ಇದೇ ಕಾರಣಕ್ಕೆ ರುಕ್ಮಿಣಿ ವಸಂತ್ ಅವರು ಮುಂದಿನ ಪ್ಯಾನ್ ಇಂಡಿಯಾ ಕ್ವೀನ್ ಆಗ್ಬೋದು ಅಂತ ಹೇಳಿದ್ದು. ಇಷ್ಟೆಲ್ಲ ಅವರ ಸಿನಿಮಾಗಳ ಲಿಸ್ಟ್ ನೋಡಿದ ಮೇಲೂ ಹೇಗೆ ಅವರು ಪ್ಯಾನ್ ಇಂಡಿಯಾ ಕ್ವೀನ್ ಅಲ್ಲ ಅಂತ ಹೇಳೋದು ಗೊತ್ತಾಗ್ತಿಲ್ಲ. ಇಷ್ಟೆಲ್ಲ ಸಿನಿಮಾಗಳಿಗೆ ಸೈನ್ ಮಾಡಿರೋ ರುಕ್ಮಿಣಿ ಪ್ಯಾನ್ ಇಂಡಿಯಾ ಕ್ವೀನ್ ಆಗೋದು ಕೇವಲ ಸಮಯದ ಮಾತು. ಕನ್ನಡಿಗರಿಗೆ ಅದು ಹೆಮ್ಮೆ, ಫ್ಯಾನ್ಸ್ಗಳಿಗೆ ಅದು ಹಬ್ಬ. ಈ ಎಲ್ಲ ಸಿನಿಮಾಗಳು ಅವ್ರಿಗೆ ಸಕ್ಸಸ್ನ ತಂದು ಕೊಡಲಿ ಅಂತ ನಾವು ಕೇಳ್ಕೊತೀವಿ. ಹಾಗೆ ಕನ್ನಡದ ಹುಡುಗಿ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಮಿಂಚಲಿ, ಹಾಗೆ ಕನ್ನಡನ ಮರಿದೇ ಇರಲಿ ಅನ್ನೋದು ನಮ್ಮ ಆಶಯ ಕೂಡ. ಇದಿಷ್ಟು ಇವತ್ತಿನ ವಿಡಿಯೋ. ಇದೇ ಥರ ಇಂಟ್ರೆಸ್ಟಿಂಗ್ ಸಿನಿಮಾ ಕಂಟೆಂಟ್ಗಳ ಜೊತೆ ನಾವು ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ನಮ್ಮ ವಿಡಿಯೋಗಳ ಬಗ್ಗೆ ಏನಾದರೂ ಹೇಳಬೇಕು ಅನಿಸಿದ್ರೆ, ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.